ಇವಾಗ ದೋಸೆ ಹಿಟ್ಟಲ್ಲಿ ಇದು ಪಡ್ಡು ಹಿಟ್ಟಲ್ಲಿ ಹಾಕ್ಬಿಡಮ್ಮ. ಒಂದು 5 ನಿಮಿಷಗಳ ಕಾಲ ಬೆಂದ್ರೆ ಪಡ್ಡು ರೆಡಿ ಆಗತ್ತೆ. ತುಂಬಾ ಚೆನ್ನಾಗಿ ನೋಡಿ ಚೆನ್ನಾಗಿ ಬರ್ತಾ ಇದೆ. ಅಬ್ಬಾ KGF ಚಿನ್ನ ನೋಡಿ ಹಿಂಗಿರ್ಬೇಕು, ಪದ್ರು ರುಚಿಯಲ್ಲಿ ಅಪ್ಪಟ ಚಿನ್ನ. 24 ಕ್ಯಾರೆಟ್. ಬಾ ಟೇಸ್ಟ್ ಮಾಡಿದಂದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ವಿಭಿನ್ನವಾಗಿತ್ತು ಇದು ಅಂತ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ನೋಡಿ ಎಷ್ಟು ದಿನದಿಂದ ಕೇಳ್ತಾ ಇದ್ವಿ ನಾವು ಈ ರೆಸಿಪಿಗೋಸ್ಕರ. ಇಲ್ಲಿ ಬಹಳ ಫೇಮಸ್ ಇದು. ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಯಾವಾಗ ಆರ್ಡರ್ ಇತ್ತು ಮಾಡ್ತಿರ್ಬೇಕಾದ್ರೆ ಬಂದು ನೋಡ್ತಾನೆ ಇದ್ವಿ ನಾವು. ಯಾವಾಗ ತೋರಿಸ್ತಿರಮ್ಮ ಅಂತ ಕೇಳ್ತಾ ಇದ್ವಿ. ಹೇಳ್ತಾನೆ ಇದ್ರು ಕಾಲ ಕೂಡಿ ಬರ್ತದೆ ಅಂತ. ಇವತ್ತು ಬಂದಿದೆ ಪಡ್ಡು. ಬನ್ನಿ, ಪಡ್ಡು ಅಹಲ್ಯಾಬಾಯಿ ಶೈಲಿಯಲ್ಲಿ. ಇನ್ನೇನು ಬಂದ್ಬಿಡ್ತಾರೆ ನೋಡೋಣ. ಅಮ್ಮ, ಅಹಲ್ಯಾಬಾಯಿ ಕ್ಯಾಟ್ರಿಂಗ್ ಅಂದರೆ ಅಲ್ಲಿಯ ಪಡ್ಡು ನಾನು ಹೇಳಿದೆ ಸಿಕ್ಕಿದ್ದಿಲ್ಲ ನಮಗೆ. ನೋಡ್ತಾ ಇದ್ವಿ ರುಚಿ. ಪ್ರತಿ ಸಲ ನಾನು ಬಂದ ಟೇಸ್ಟ್ ಮಾಡಿದ್ದೀನಿ. ಇವತ್ತು ಮಾಡಿ ತೋರಿಸ್ತಿದ್ದೀರಾ? ಎಷ್ಟು ತೋರಿಸ್ತಿದ್ದೀರಿ? ಅದೇ ಇವಾಗ ಪಡ್ಡು ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ. ಅದಕ್ಕೆ ಬೇಕಾದ ಸಾಮಾನುಗಳೆಲ್ಲ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಪಾವ್ ಉದ್ದಿನ ಬೇಳೆ, ಒಂದೂವರೆ ಪಾವ್ ಅಕ್ಕಿ ಹಾಕ್ತಾ ಇದ್ದೀನಿ. ಹಾಕಿ ಅದಕ್ಕೊಂದು ಸ್ವಲ್ಪ ಮೆಂತ್ಯ ಹಾಕಿ ರೆಡಿ ಮಾಡ್ತಾ ಇದ್ದೀವಿ. ಅರ್ಧ ಪಾವ್ ಉದ್ದಿನ ಬೇಳೆ, ಅದಕ್ಕೆ ಒಂದೂವರೆ ಪಾವ್ ಅಕ್ಕಿ, ಇದು ಒಂದೂವರೆ ಪಾವ್ ಅಕ್ಕಿ, ಅದಕ್ಕೊಂದು ಸ್ವಲ್ಪ ಮೆಂತ್ಯ, ಒಂದು ಸ್ಪೂನ್. ಇದನ್ನ ಒಂದು 5 hours ನೆನೆಸಿ ರೆಡಿ ಮಾಡ್ಕೊಳ್ಳೋಣ. ಇವಾಗ 6 hour ನೆಂದು ರೆಡಿ ಆಗಿರೋದಿದೆ, ಅದನ್ನ ರುಬ್ಬ ಕೊಡ್ತಾ ಇದ್ದೀವಿ. 6 hour ಆಗಿತ್ತು, ಆಗ್ಲೇ ರೆಡಿ ಇಟ್ಕೊಂಡ್ಬಿಟ್ಟಿದ್ದೀರಾ? ರೆಡಿ. ಸೊ ಇದನ್ನ ರುಬ್ಬ ಕೊಡ್ತೀರಿ ಇವಾಗ? ರುಬ್ಬ ಕೊಡ್ತೀವಿ. ಸೊ ಬೆಳಿಗ್ಗೆ ನಾವು ಪಡ್ಡು ಹಾಕೊಂಡು ನೋಡೋದು. ಈಗ ರುಬ್ಬಿಡೋಣ. ಈಗ ಇವಾಗ ಹಿಟ್ಟು ರುಬ್ಬಿದ್ದು ರೆಡಿ ಆಗಿದೆ, ತೆಗೆದು ಪಾತ್ರೆಗೆ ಹಾಕೋ ಸಾಕು. ಇವಾಗ ರುಬ್ಬಿ ರೆಡಿ ಆಗಿದೆ. ನಾಳೆ ಬೆಳಗ್ಗೆ ಫರ್ಮೆಂಟ್ ಆಗಿರುತ್ತೆ. ನಾಳೆ ಬೆಳಗ್ಗೆ ಬಂದ ತಕ್ಷಣ ಪಡ್ಡು ಹಾಕ್ತೀವಿ. ಓಕೆ, ಇದನ್ನ ಇಟ್ಬಿಡೋದು ಈಗ? ಈಗ ಇಟ್ಬಿಡೋದು. ಸೊ ಬೆಳಿಗ್ಗೆ ಬರ್ತೀವಿ. ಅಮ್ಮ, ಈಗ ನಾವು ಬೆಳಿಗ್ಗೆ ಹಾಜರಾಗ್ಬಿಟ್ವಿ. ಪಡ್ಡು ಟೇಸ್ಟ್ ಮಾಡ್ಲೇಬೇಕು ಇವತ್ತು. ಎಲ್ಲ ಆಗಿದೆ, ಇವಾಗ ರೆಡಿ ಆಗಿದೆ. ಇದನ್ನ ಪಡ್ಡು ಹಾಕಕ್ಕೆ ಹದವಾಗಿ ಎಲ್ಲ ಚೆನ್ನಾಗಿ ಫರ್ಮೆಂಟ್ ಆಗಿ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿರುಮೆಣಸಿನ್ಕಾಯಿ, ಬೇಕಾದವ್ರು ಈರುಳ್ಳಿನೂ ಹಾಕೋಬಹುದು. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಎಲ್ಲ ಹಿಟ್ಟು ರೆಡಿ ಆಗಿದೆ. ಕೃಷ್ಣ ವಾಸುದೇವ ಶ್ರೀಹರಿ. ಇವಾಗ ಸಾಮಾನ್ಯವಾಗಿ ಎಲ್ಲರೂ ಈ ಕ್ಯಾರೆಟ್ ತುರಿ ಹಸಿದನ್ನೇ ಹಿಂಗೆ ಹಾಕೋತಾರೆ. ಅಂದ್ರೆ ಇದು ಒಂಚೂರು ಒಗ್ಗರಣೆನಲ್ಲಿ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ಇನ್ನು ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ನಮ್ಮ ಭಾರತಿ ಕೈ ಕೊಡ್ತಾ ಇದ್ದೀವಿ. ಉಪ್ಪು ಹಾಕಿರೋದನ್ನ ಕಲಿಸ್ತಾ ಇರೋದು. ತುಪ್ಪದಲ್ಲಿ ಹುರಿತಿದ್ವಿ. ತುಪ್ಪದಲ್ಲಿ ಹುರ್ಕೋಬೇಕು. ತುಪ್ಪ ಕಾಯ್ತಾ ಇದೆ. 1-2 ಕಾಳು ಸಾಸಿವೆ. ತುಪ್ಪ ಕಾದಿದೆ. ಇವಾಗ ಸಾಸಿವೆ ಹಾಕಪ್ಪ. ಸ್ವಲ್ಪ ಸಾಸಿವೆ, ಅರ್ಧ ಚಮಚ ಕಡಲೆಬೇಳೆ ಉದ್ದಿನಬೇಳೆ, ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಈಗ ಹಸಿಮೆಣಸಿನ್ಕಾಯಿ ಹಾಕಿ ಸಾಕು. ಖಾರ ಆಗ್ಬಿಡುತ್ತೆ ಚೆನ್ನಾಗಿ. ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕ್ಯಾರೆಟ್ ತುರಿ ಹಾಕಿ, ಆಮೇಲೆ ಕ್ಯಾರೆಟ್ ನಾವು 1-2 ಕ್ಯಾರೆಟ್ ತುರಿದಿಟ್ಟಿದ್ದೀವಿ. ಅದ್ರೊಳಗೆ ಒಂದು ಅರ್ಧ ಭಾಗ ಹಾಕೊಂಡ್ರೆ ಸಾಕು. ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೋದು. ಎಲ್ಲದಕ್ಕೂ ಒಗ್ಗರಣೆನಲ್ಲಿ ಹಾಕಿ ಅಕ್ಕಿ ರೊಟ್ಟಿಗಾಗಲಿ ಮಸಾಲೆ ಇಡ್ಲಿಗೆ ಆಗಲಿ ಅವಾಗ ಹಂಗೆ ಹಾಕಿದ್ರೆ ತುಂಬ ಒಳ್ಳೆ ರುಚಿ ಇರುತ್ತೆ. ತಿನ್ನೋವಾಗ ಒಳ್ಳೆ ರುಚಿ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಒಂಚೂರು ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಚೆನ್ನ. ಇವಾಗ ದೋಸೆ ಹಿಟ್ಟಲ್ಲಿ ಪಡ್ಡು ಹಿಟ್ಟಲ್ಲಿ ಹಾಕ್ಬಿಡೋಣ. ಇವಾಗ ಪಡ್ಡು ಹಿಟ್ಟು ರೆಡಿ ಆಗಿದೆ. ನಾವು ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀವಿ ಪಡ್ಡುನ. ಪಡ್ಡುಗೆ ಯಾವಾಗಲೂ ಸ್ವಲ್ಪ ತುಪ್ಪ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ.
ಎಣ್ಣೆನೂ ಹಾಕೋಬೋದು. ಎಣ್ಣೆನೂ ಹಾಕ್ತಾರೆ ಎಲ್ರೂ. ಆಮೇಲೆ ತುಪ್ಪ ಹಾಕಿದ್ರೆ ತುಂಬ ಒಳ್ಳೆಯದು. ಗುಳಿಗೆ ತುಂಬ ಹಾಕದೆ ಸರಿಯಾಗಿ ಮೇಲ್ ಬರೋ ತನಕ ಹಾಕೊಂಡ್ರೆ ಸಾಕು. ಅದ್ಮೇಲೆ ಉಬ್ಬಿ ಚೆನ್ನಾಗಿ ಬರುತ್ತವ. ರೆಡಿಯಾಗಿ ಒಲೆ ಮೇಲೆ ಇಟ್ಟಿದ್ದೀವಿ. ಒಂದು 5 ನಿಮಿಷಗಳ ಕಾಲ ಬೆಂದರೆ ಪಡ್ಡು ರೆಡಿ ಆಗತ್ತೆ. ಪಡ್ಡು ಇವಾಗ ಹಿಂಬದಿಲಿ ತಿರುಗಿಸಿ ಇನ್ನೊಂದ್ಸತಿ ಬೇಯಿಸ್ಬೇಕು. ಇವಾಗ ಪಡ್ಡು ಚೆನ್ನಾಗಿ ಒಳಗಡೆ ಬೆಂದಿದೆ, ಮತ್ತೆ ಈ ಕಡೆ ಭಾಗ ಬೇಯ್ಬೇಕು. ತುಂಬಾ ಚೆನ್ನಾಗಿ. ಹಾಗಾಗಿ ನಾನು ಪಡ್ಡು 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 ಅಂತ ತಲೆ ಬಿದ್ದು ಮಾಡ್ಕೊಂಡಿದ್ದು. ಪ್ರತಿ ಬಾರಿ ಬಂದಾಗಲೂ ಕೇಳ್ತಾ ಇದ್ದೆ ಪಡ್ಡು ಯಾವಾಗ ಮಾಡೋದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅಬ್ಬಾ ವೀಕ್ಷಕರೇ, ಇವಾಗ ಪಡ್ಡು ರೆಡಿ ಆಗಿದೆ. ಇದನ್ನ ತೆಕ್ಕೋಬೇಕು, ಪ್ಲೇಟ್ಗೆ ಹಾಕೋಬೇಕು. ಸೂಪರ್. ಅಮ್ಮ ಇಷ್ಟು ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು. ಇಷ್ಟು ಗೋಲ್ಡನ್ ಬಂದ್ರೆ ಸಾಕು. ಜಾಸ್ತಿ ಬ್ರೌನ್ ಆಗೋಗ್ಬಿಟ್ರೆ ಚೆನ್ನಾಗಿರಲ್ಲ. ಆಯ್ತು, ಎರಡನೇ ಬ್ಯಾಚ್ ಕೂಡ ರೆಡಿ. ಎರಡನೇ ಬ್ಯಾಚ್ ಕೂಡ ರೆಡಿ ಆಯ್ತು. ಪಡ್ಡು ಎಲ್ಲ ರೆಡಿ ಆಗಿದೆ. ಇವಾಗ ಅದಕ್ಕೆ ಚಟ್ನಿನೂ ರೆಡಿ ಆಗಿದೆ. ನಾವು ನಮ್ಮ ಶೈಲಿಯ ಪಡ್ಡುನ ಮಾಡಿ ನಿಮಗೆ ತೋರಿಸಿದ್ದೀನಿ. ಈಗ ಯಾರಾದ್ರೂ ಆರ್ಡರ್ ಕೊಡಬೇಕು ಅಂದ್ರೆ ಎಷ್ಟು ದಿನ ಮುಂಚೆ? 3 ದಿವಸ ಮುಂಚೆ ಹೇಳಿದ್ರೆ ನಾ ರೆಡಿ ಮಾಡಿ ಕೊಡ್ತೀನಿ. ಚಟ್ನಿ ಮತ್ತು ಪಡ್ಡು. ಚಟ್ನಿ ಮತ್ತು ಪಡ್ಡು. ನೋಡ್ರಿ, ನಾ ಪದೇ ಪದೇ ಕೇಳ್ತಿರೋ ಪಡ್ಡು ಇದು. ನೋಡಿ, ಒಂದಕ್ಕಿಂತ ಒಂದು ಹೆಂಗಿದೆ. ಚಿನ್ನ ಚಿನ್ನ ಚಿನ್ನ, KGF ಚಿನ್ನ. ನೋಡಿ ಹಿಂಗಿರ್ಬೇಕು, ಪದ್ರು ಪದ್ರು ಪದ್ರು. ಟೇಸ್ಟ್ ಮಾಡ್ಬಿಡೋಣ. ನಾವು ಈ ಕೆಂಪು ಚಟ್ನಿ ಒಟ್ಟಿಗೆ ಎತ್ಕೊಂಡು ಸವಿತಾ ಇದ್ರೆ ರುಚಿಯಲ್ಲಿ ಅಪ್ಪಟ ಚಿನ್ನ. 24 ಕ್ಯಾರೆಟ್. ಬಾ, ಏನು ಹೇಳ್ಬೇಕಲ್ಲ ಇದು. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸುಲಭವಾಗಿ, ರುಚಿಯಾಗಿ, ಶುದ್ಧವಾಗಿ ಮಾಡ್ತಾರೆ ಅಂದರೆ ಅದು ಅಹಲ್ಯ ಬಾಯಿ ಅಮ್ಮರು. ಸಾಫ್ಟ್. ಪಡ್ಡು ಅಂದರೆ ಹಿಂಗೂ ಮಾಡ್ಬೋದು. ನಿಮ್ಗೆ ಹಲವಾರು ರೀತಿಯ ಪಡ್ಡು ಮಾಡೋದು ಗೊತ್ತಿರ್ಬೋದು. ಬಟ್ ಈ ರೀತಿ ಪಡ್ಡು ಗೊತ್ತಿದ್ರೆ ಕಾಮೆಂಟ್ಸ್ ಹಾಕಿ, ಮಾಡ್ಕೊಂಬಿಟ್ಟು ಕಾಮೆಂಟ್ಸ್ ಹಾಕಿ, ಟೇಸ್ಟ್ ಮಾಡಿ ಹೇಳಿ ನಮಗೆ. ಟೇಸ್ಟ್ ಮಾಡಿದ ನಂತರ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ವಿಭಿನ್ನವಾಗಿತ್ತು ಇದು ಅಂತ. ವಿಭಿನ್ನ ಶೈಲಿಯ ಪಡ್ಡು 7, 8, 9, 10 ಎಷ್ಟು ಬೇಕಷ್ಟು ತಿನ್ಕೋಬೋದು. ಆರ್ಡರ್ ನಂಬರ್ ಕೊಟ್ಟಿರ್ತೀವಿ, ಆರ್ಡರ್ ಮಾಡಿ ಅದನ್ನು ಕೂಡ ಸಪ್ಲೈ ಮಾಡ್ತಾರಂತೆ ಅಹಲ್ಯ ಬಾಯಿ ಅಮ್ಮರು. ನಾವೆಲ್ಲ ಕಾದು ಕುಳಿತು ಈ ರೆಸಿಪಿಯನ್ನು ಕೇಳಿ ತಿಳ್ಕೊಂಡು ತೋರಿಸಿದ್ದೀವಿ. ಇದನ್ನು ನೀವು ಮನೇಲಿ ಮಾಡಿಕೊಂಡು ನಮಗೆ ತಿಳಿಸ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಅದ್ಭುತ ರೆಸಿಪಿ ಮತ್ತೆ ಬರ್ತೀವಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.